ಮತ ಚಲಾವಣೆ ಮಾಡಿದ್ರು ಅವ್ರು ಕೊಡಬೇಕಾದಂಥ ಒಂದು ಹಕ್ಕನ್ನು ಇವತ್ತು ಕಿತ್ತಾಕುವಂಥ ಪರಿಸ್ಥಿತಿಗೆ ಇವತ್ತು ಇಂಡಿಯಾ ಕೂಟ ಮಾಡಿದೆ. ಮೋದಿ ಸಾಹೇಬರು ಇವತ್ತು ಹೆಣ್ಮಕ್ಳಿಗೆ ಏನು ಸ್ವತಂತ್ರವಾಗಿ ಅವರು ಕೂಡ ರಾಜಕೀಯ ಮಾಡಬೇಕು, ಅವ್ರಿಗೂ ಕೂಡ ಸ್ಥಾನಮಾನ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ಮಾಡಿದ್ರು. ಅದನ್ನು ಇವತ್ತು ಇಂಡಿಯಾ ಕೂಟ ಅದನ್ನು ನಾಶ ಮಾಡುವ ಮೂಲಕ ಹೆಣ್ಮಕ್ಳ ಮನಸ್ಥಿತಿಯನ್ನು ಕದಲೈತೆ. ಆ ಒಂದು ಮನಸ್ಥಿತಿ ಮುಂದಿನ ದಿನದಲ್ಲಿ ಇಂಡಿಯಾ ಕೂಟ ಅದನ್ನು ಈ ಒಂದು ಬರೋ 5 ರಾಜ್ಯದ ಚುನಾವಣೆಯಲ್ಲೂ ಕೂಡ ಹೆಣ್ಮಕ್ಳು ಅವ್ರ ಕೆಪಾಸಿಟಿ ಏನು ಅಂತ ತೋರಿಸ್ತಾರೆ. ಬರೀ ಅವರು ವೋಟರ್ಸ್ ಆಗಿ ಅಥವಾ ಮನೆ ಒಳಗಡೆ ಅಡುಗೆ ಮಾಡ್ಕೊಂಡು ಇರೋದಕ್ಕೆ ಅಲ್ಲ, ನಾವು ಈ ದೇಶವನ್ನು ಬೇಕಾದ್ರೂ ನಾವು ಆಳ್ತೀವಿ ಅಂತ ಹೇಳಿ ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಅಂದರೆ ಇವತ್ತು ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತು ಇಂಡಿಯಾ ಕೂಟವನ್ನು ವಿರೋಧಿಸುವ ಒಂದು ಮನಸ್ಥಿತಿಗೆ ಬಂದವರೆ. ಅದನ್ನು ನಾವು ವಿರೋಧ ಮಾಡಿ ಇವತ್ತು ಪ್ರತಿಭಟನೆ ಕೂಡ ನಡೆಸಿದ್ವಿ. ಈಗ ನಡೆಸುವ ಮೂಲಕ ಇಂಡಿಯಾ ಕೂಟಕ್ಕೆ ನಾವು ಧಿಕ್ಕಾರವನ್ನು ಕೂಡ ಕೂಗ್ತಾ ಇದ್ದೀವಿ. ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀವಿ. ಇವತ್ತು ಪ್ರತಿ ಬೂತ್ಗೂ ಕೂಡ ನಾವು ಮನೆಗೂ ಕೂಡ ಒಂದು ಹೋಗುವ ಮೂಲಕ ಏನು ಇವತ್ತು ಮೋದಿ ಸಾಹೇಬರ ಆಡಳಿತ ಇರ್ಬೋದು, ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯವನ್ನು ಮುಂದಿಟ್ಕೊಂಡು ನಮ್ಮ ತಾಲೂಕಲ್ಲೂ ಕೂಡ ನಮ್ಮ ಅಶ್ವತ್ಥನಾರಾಯಣ ಸಾಹೇಬರು ಏನು ಅಭಿವೃದ್ಧಿ ಕಾರ್ಯಗಳು ಇವತ್ತು ಶ್ರೀರಂಗ ಯೋಜನೆಯಲ್ಲಿ ಅವ್ರ ಪಾಲೇನು, ಅವ್ರು ಯಾವ ರೀತಿ ಸಹಕಾರ ಕೊಟ್ಟರು ನಮ್ಮ ಮಾಗಡಿಗೆ, ಅವರು ಯಾವ ರೀತಿ ಸಹಕಾರ ಕೊಟ್ಕೊಂಡು ಅದಲ್ಲದೆ ಸಾಂಸ್ಕೃತಿಕ ವಿಶ್ವವಿದ್ಯಾನಿಲಯ ಇರ್ಬೋದು, GTDC ಇರ್ಬೋದು, ಆಮೇಲೆ ರಂಗನಾಥ ಸ್ವಾಮಿಗೆ 5 ಕೋಟಿ ಕೂಡ ಅವಾಗ ಅಮೌಂಟ್ ಬಿಡುಗಡೆ ಮಾಡಿಸಿದ್ರು. ಅದು ಕೂಡ ಇವತ್ತೇನು ತರೋದಕ್ಕಾಗಲಿ. ಎಷ್ಟೋ ಇವತ್ತು ಟೌನಲ್ಲೂ ಕೂಡ ನಮ್ಮ ಅಶ್ವತ್ಥನಾರಾಯಣ ಸಾಹೇಬರು ಏನು ದುಡ್ಡು ಹಾಕೊಟ್ಟಿದ್ರು ಅದು ಏನು ಹಾಕೊಟ್ಟಿದ್ರು ಇವತ್ತು ಕೂಡ ಕೆಲಸಗಳು ಚಾಲನೆ ಕೊಡ್ತಾ ಇದ್ದಾರೆ. ಹಳೆ ಬಾಟ್ಲು ಹೊಸ ನೀರು ಅಂದಂಗೆ ಇವರು ಹಳೆ ಒಂದು ಕಾರ್ಯಗಳನ್ನ ಹೊಸ ಹೆಸರಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ವಿನಃ ಬೇರೆ ಇನ್ನೇನು ಇಲ್ಲ. ಹಾಗಾಗಿ ಇವತ್ತು ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಅಶ್ವತ್ಥನಾರಾಯಣ ಸಾಹೇಬರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದರು. ಅದನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಸರ್.